ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. HRMSನಲ್ಲಿ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂದರೆ ಎಂಪ್ಲಾಯೀಸ್ ರವರ SR ಅನ್ನು ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಲು ಕೇಸ್ ವರ್ಕರ್ ರೋಲ್, ಸೂಪರಿಂಟೆಂಡೆಂಟ್ ರಿಜಿಸ್ಟ್ರೇಷನ್ ಆ್ಯಂಡ್ ಮ್ಯಾಪಿಂಗ್ ಮಾಡ್ತಕ್ಕಂತಹ ಸಂಪೂರ್ಣವಾದಂತಹ ವಿಡಿಯೋ. ಇಲ್ಲಿ ನಾವು ಕೇಸ್ ವರ್ಕರ್ ರಿಜಿಸ್ಟ್ರೇಷನ್ ಮತ್ತು ಸೂಪರಿಂಟೆಂಡೆಂಟ್ ರಿಜಿಸ್ಟ್ರೇಷನನ್ನು ಮಾಡೋದಕ್ಕೆ HRMS ವೆಬ್ಸೈಟ್ನಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂದರೆ SR ಅನ್ನು ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಲು ಈ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರನ್ನು ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಮ್ಯಾನ್ಯುಯಲ್ SR ಅನ್ನು ನಾವು ಆನ್ಲೈನ್ ಮೂಲಕ ಎಲೆಕ್ಟ್ರಾನಿಕ್ SR ಅನ್ನಾಗಿ ಅಪ್ಡೇಟ್ ಮಾಡಲು ಮೊದಲು ಇಲ್ಲಿ ನಾವು ನಮ್ಮ DDO ಲಾಗಿನನ್ನು ಮಾಡಬೇಕಾಗುತ್ತೆ. ಯೂಸರ್ ನೇಮ್ DDO ಲಾಗಿನ್ ಆದರೆ ಪಾಸ್ವರ್ಡ್ ಬಂದು ESR@129 ಡಿಫಾಲ್ಟ್ ಪಾಸ್ವರ್ಡನ್ನು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ನಮ್ಮ DDO ಕೋಡ್ನ ಮುಖಾಂತರ ಲಾಗಿನ್ ಆದ ನಂತರ ಈ ರೀತಿಯಾಗಿ ನಮಗೆ ಡ್ಯಾಶ್ ಬೋರ್ಡ್ ಕಾಣಸಿಗುತ್ತೆ. ಈ ಡ್ಯಾಶ್ ಬೋರ್ಡ್ನಲ್ಲಿ ನಮಗೆ ಲೆಫ್ಟ್ ಕಾರ್ಡ್ನಲ್ಲಿ ಕಾಣ್ತಕ್ಕಂತಹ ಈ 3 ಗೆರೆಗಳನ್ನು ಕ್ಲಿಕ್ ಮಾಡಿದಾಗ ಡ್ಯಾಶ್ ಬೋರ್ಡ್, ಯೂಸರ್ ಮ್ಯಾನೇಜ್ಮೆಂಟ್, ಯೂಸರ್ ಮ್ಯಾಪಿಂಗ್, ಎಂಪ್ಲಾಯಿ ವೆರಿಫಿಕೇಷನ್, ರಿಕ್ವೆಸ್ಟ್ ಫಾರ್ ಅನ್ಫ್ರೀಸ್, ರಿಕ್ವೆಸ್ಟ್ ಫಾರ್ ESR, ರಿಕ್ವೆಸ್ಟ್ ರಿಸೀವ್ಡ್ ಫಾರ್ ESR, ಎಂಪ್ಲಾಯಿ ಶಿಫ್ಟ್, SR ಪಬ್ಲಿಷ್ಡ್ ಲಿಸ್ಟ್, ರಿಟೈರ್ಡ್ ಎಂಪ್ಲಾಯಿ ಲಿಸ್ಟ್, ಸರ್ಚ್ SR, MIS ರಿಪೋರ್ಟ್, ಚೇಂಜ್ ಪಾಸ್ವರ್ಡ್ ರೀಸೆಟ್ ಇವೆಲ್ಲವೂ ಕಾಣಸಿಗುತ್ತೆ. ನಾವಿಲ್ಲಿ ಮೊದಲನೇ ಸ್ಟೆಪ್ ಆಗಿ ಯೂಸರ್ ಮ್ಯಾನೇಜ್ಮೆಂಟ್ಗೆ ಹೋಗಬೇಕು. ಯೂಸರ್ ಮ್ಯಾನೇಜ್ಮೆಂಟ್ನಲ್ಲಿ ನಾವು ಮೊದಲು ಇಲ್ಲಿ ಕೇಸ್ ವರ್ಕರ್ ಮತ್ತು ಸೂಪರಿಂಟೆಂಡೆಂಟನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಯೂಸರ್ ಮ್ಯಾನೇಜ್ಮೆಂಟ್ ಇಲ್ಲಿ ಮೊದಲಿಗೆ ನಾವು ಕ್ರಿಯೇಟ್ ಯೂಸರನ್ನು ಕ್ಲಿಕ್ ಮಾಡಿಕೊಂಡಾಗ ನಮಗೆ ಈ ರೀತಿಯಾಗಿ ಸಿಗುತ್ತೆ ರೋಲ್. ಮೊದಲಿಗೆ ನಾವು ರೋಲನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಕೇಸ್ ವರ್ಕರ್ ರೋಲ್ಗಾಗಿ ನಾವು ಶಾಲೆಯಲ್ಲಿ ಅಥವಾ ಆಫೀಸ್ನಲ್ಲಿರ್ತಕ್ಕಂತಹ ಕೇಸ್ ವರ್ಕರನ್ನು KJD ನಂಬರನ್ನು ಯೂಸ್ ಮಾಡ್ಬೋದು. ಕೇಸ್ ವರ್ಕರ್ ಇಲ್ಲದೆ ಇದ್ದಲ್ಲಿ ಯಾರ್ದಾದ್ರೂ ಎಂಪ್ಲಾಯಿ ಒಂದು KJD ಸಂಖ್ಯೆಯನ್ನು ಯೂಸ್ ಮಾಡಬಹುದಾಗಿರುತ್ತೆ. ಇಲ್ಲಿ ಎಂಪ್ಲಾಯಿ KJD ಸಂಖ್ಯೆಯನ್ನು ನಮೂದಿಸಿ ಗೆಟ್ ಅಂತ ಕೊಟ್ಟ ಕೂಡಲೇ ಇಲ್ಲಿ ನೇಮ್, ಫೋನ್ ನಂಬರ್ ಎಲ್ಲವೂ ಸಹ ಬರುತ್ತೆ. ನಂತರ ಇದನ್ನು ನಾವು ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸಬ್ಮಿಟನ್ನು ಕ್ಲಿಕ್ ಮಾಡಿದಾಗ ರೋಲ್ ಕ್ರಿಯೇಟ್ ಆಗುತ್ತೆ. ಆರ್ ಯು ಶ್ಯೂರ್? ಇಲ್ಲಿ ಕೇಸ್ ವರ್ಕರ್ ರೋಲ್ ಕ್ರಿಯೇಟ್ ಆಗಿದೆ. ನಂತರ ಕ್ರಿಯೇಟ್ ಯೂಸರ್ಗೆ ಹೋಗಿ ನಾವಲ್ಲಿ ಸೂಪರಿಂಟೆಂಡೆಂಟ್ ರೋಲನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಸೂಪರಿಂಟೆಂಡೆಂಟ್ ರೋಲನ್ನು ಕ್ಲಿಕ್ ಮಾಡಿ ಸೂಪರಿಂಟೆಂಡೆಂಟ್ಗೆ ಆ DDO ರವರ KJD ಸಂಖ್ಯೆಯನ್ನು ಇಲ್ಲಿ ನೀಡಬೇಕಾಗುತ್ತೆ. DDO ಅವರನ್ನೇ ನಾವಿಲ್ಲಿ ಸೂಪರಿಂಟೆಂಡೆಂಟ್ ಆಗಿ ತಗೋಬೇಕಾಗತ್ತೆ. ಇಲ್ಲಿ ಗೆಟ್ ಅನ್ನು ಕ್ಲಿಕ್ ಮಾಡಿದಾಗ ಅವರ ಹೆಸರು, ಫೋನ್ ನಂಬರ್ ಎಲ್ಲವೂ ಸಹ ಬರುತ್ತೆ. ನಂತರ ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಇವೆಲ್ಲವೂ ಸಹ ಕಾಣಸಿಗುತ್ತೆ. ಅದನ್ನು ನಾವು ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾವು ಯೂಸರ್ ಮ್ಯಾನೇಜ್ಮೆಂಟ್ನಲ್ಲಿ ಕೇಸ್ ವರ್ಕರ್ ರೋಲ್ ನಂತರ ಸೂಪರಿಂಟೆಂಡೆಂಟ್ ರೋಲ್ ಕ್ರಿಯೇಟ್ ಮಾಡಿದ ನಂತರ ಯೂಸರ್ ಮ್ಯಾಪಿಂಗನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯೂಸರ್ ಮ್ಯಾಪಿಂಗ್ ಅಂದಾಗ KJD ಮ್ಯಾಪಿಂಗ್, ಕೇಸ್ ವರ್ಕರ್ ಮ್ಯಾಪಿಂಗ್ ಎರಡೂ ಕಾಣಿಸ್ತಾ ಇರುತ್ತೆ. ಇಲ್ಲಿ KJD ಮ್ಯಾಪಿಂಗ್ ಅಂತ ಬಂದಾಗ ಈ ಕೇಸ್ ವರ್ಕರನ್ನು ನಾವು ಸೂಪರಿಂಟೆಂಡೆಂಟ್ ರೋಲ್ಗೆ ಇಲ್ಲಿ ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಕೇಸ್ ವರ್ಕರ್ ಮ್ಯಾಪಿಂಗನ್ನು ಮಾಡಬೇಕಾಗುತ್ತೆ. ಈ ಸೂಪರಿಂಟೆಂಡೆಂಟ್ ಅವರಿಗೆ ಲಾಗಿನ್ ID ಇರುತ್ತೆ. ಇಲ್ಲಿ ಸೆಲೆಕ್ಟ್ ಆಲ್ ನೋಡಿ, ಇಲ್ಲಿ ಕೇಸ್ ವರ್ಕರ್ 1 ಬರ್ತಾ ಇದೆ. ಈ ಕೇಸ್ ವರ್ಕರ್ 1 ನಾವು ಸಬ್ಮಿಟ್ ಕೊಟ್ಟು ಸೂಪರಿಂಟೆಂಡೆಂಟ್ ಲಾಗಿನ್ಗೆ ಕೇಸ್ ವರ್ಕರ್ ಲಾಗಿನನ್ನು ನಾವು ಮ್ಯಾಪ್ ಮಾಡಬೇಕಾಗುತ್ತೆ. ಇಲ್ಲಿ ಕೇಸ್ ವರ್ಕರ್ ಮ್ಯಾಪ್ಡ್ ಸಕ್ಸಸ್ಫುಲಿ. ನಂತರ KJD ಮ್ಯಾಪಿಂಗ್ಗೆ ಬಂದಾಗ ಇಲ್ಲಿ KJD ಮ್ಯಾಪಿಂಗ್ ಅಂದಾಗ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರನ್ನ ಇವರಿಗೆ ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಆಲ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ
ನಮಗೆ ಬರುತ್ತೆ. ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲರ ಮಾಹಿತಿಯನ್ನು ನಾವು ಆ ಕೇಸ್ ವರ್ಕರ್ಗೆ ಮ್ಯಾಪ್ ಮಾಡಬೇಕಾಗುತ್ತೆ. ಮ್ಯಾಪ್ ಮಾಡಿದಾಗ ಮಾತ್ರವೇ ಕೇಸ್ ವರ್ಕರ್ ರೋಲ್ನಲ್ಲಿ ಅವರ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಇದು ಹೆಲ್ಪ್ಗೆ ಬರುತ್ತೆ. ಸೊ ಈ ರೀತಿಯಾಗಿ ಆ ಒಟ್ಟು ಎಲ್ಲರನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟನ್ನು ನೀಡಬೇಕಾಗುತ್ತೆ. ಸಬ್ಮಿಟ್ ನೀಡಿದ ನಂತರ ಇದು ಕೇಸ್ ವರ್ಕರ್ ರೋಲ್ ಬಿನ್ ಮ್ಯಾಪ್ ಟು ಕೇಸ್ ವರ್ಕರ್ ರೋಲ್ ಅಂತ ಬರುತ್ತೆ. ನಂತರ ನಾವು ಈ ಒಂದು DDO ಲಾಗಿನ್ನಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಎಕ್ಸಿಟ್ ಆಗಿ ನಾವು ಕೇಸ್ ವರ್ಕರ್ ಲಾಗಿನನ್ನು ತಗೋಬೇಕಾಗುತ್ತೆ. ಕೇಸ್ ವರ್ಕರ್ ಲಾಗಿನ್ ತಗೋಬೇಕಾದ್ರೆ CW1 ಅಂತ ಕೊಟ್ಟು ನಮ್ಮ DDO ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕೈಂಡ್ಲಿ ಚೇಂಜ್ ಯುವರ್ ಪಾಸ್ವರ್ಡ್ ಸಿನ್ಸ್ ಯುವರ್ ಲಾಗಿನ್ ಫಾರ್ ದ ಫಸ್ಟ್ ಟೈಮ್ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕೇಸ್ ವರ್ಕರ್ ಕಾಣ್ತಾ ಇರುತ್ತೆ. ಓಲ್ಡ್ ಪಾಸ್ವರ್ಡನ್ನು ಇಲ್ಲಿ ನೀಡಬೇಕಾಗುತ್ತೆ. ಡಿಫಾಲ್ಟ್ ಪಾಸ್ವರ್ಡನ್ನು ಕೊಟ್ಟು ನಂತರ ನ್ಯೂ ಪಾಸ್ವರ್ಡನ್ನು ನಾವಿಲ್ಲಿ ಜನರೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೇಸ್ ವರ್ಕರ್ ರೋಲ್ ಲಾಗಿನ್ ಆದ ನಂತರ ಮೇಲೆ ಕಾಣತಕ್ಕಂತಹ ಮೆನ್ಯೂವನ್ನು ಕ್ಲಿಕ್ ಮಾಡಿ ಇಲ್ಲಿ ಎಂಪ್ಲಾಯ್ ಸರ್ವಿಸ್ ಬುಕ್ ಅಪ್ಲೋಡನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಪ್ಲಾಯೀಸ್ ಲಿಸ್ಟ್ ಕಾಣಿಸಾಗುತ್ತೆ. ಆ ಎಂಪ್ಲಾಯಿ ಲಿಸ್ಟ್ನ ಮುಂದೆ ನಾವು ಸರ್ವಿಸ್ ರಿಜಿಸ್ಟರನ್ನು ಅಪ್ಲೋಡ್ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡಬೇಕಾಗತ್ತೆ.